ಗ್ಯಾರಂಟಿ 5 ಗ್ಯಾರಂಟಿಗಳನ್ನು ಜಾರಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗ್ಬಿಡ್ತದೆ. ಯಾರು ಹೇಳಿದ್ದು ಇದನ್ನ? ಮಿಸ್ಟರ್ ನರೇಂದ್ರ ಮೋದಿ ರಾಜಸ್ಥಾನದಲ್ಲಿ ಹೇಳಿದಂತ ಮಾತು. This video is presented by ASM Super Speciality Hospital, Gulbarga. Noble Public School admissions are open. Madina Public School English medium with Hifzul Quran admissions are open. ಗ್ಯಾರಂಟಿಗಳ ಬಗ್ಗೆ ಅಪಹಾಸ್ಯ ಮಾಡಿದ್ರು. ಈಗ ನಾವು ಏನ್ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟ ಆದ್ಮೇಲೆ ಅದೇ ಗ್ಯಾರಂಟಿಯನ್ನ ಅಪಹಾಸ್ಯ ಮಾಡಿದ ನರೇಂದ್ರ ಮೋದಿ ಅವರು ಕದ್ದು ಬಿಟ್ಟಿದ್ದಾರೆ. ಈಗ ಮೋದಿ ಗ್ಯಾರಂಟಿ ಒಂದು ದಿನ ಅಪಹಾಸ್ಯ ಮಾಡಿ ಇನ್ನೊಂದು ದಿನ ಕದ್ದು ಮೋದಿ ಗ್ಯಾರಂಟಿ ಅಂತಿರಲ್ಲ. ನಾಚಿಕೆ ಆಗಲ್ಲ ನರೇಂದ್ರ ಮೋದಿ ಅವರಿಗೆ? ನಿಮ್ಗೆ ನಾಚಿಕೆ ಆಗಲ್ಲ? Sky Sunshine School step towards better future admissions are open. Knowledge Park, the creative school for quality and innovative education. ಬಿಜೆಪಿಯವರು ಕರ್ನಾಟಕದ ಬಿಜೆಪಿಯವರು ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ಟುಬಿಟ್ಟು ಖಜಾನೆ ಖಾಲಿಯಾಗ್ಬಿಡ್ತು. ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗ್ಬಿಟ್ಟಿದ್ದಾವೆ. ನಾನು ಕೇಳ್ತೀನಿ, ಯಾವ ಅಭಿವೃದ್ಧಿ ಕೆಲಸಗಳು ಕೂಡ ನಿಂತೋಗಿಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. 24-25 ಬಜೆಟ್ನಲ್ಲಿ 1,20,000 ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿ ಕೆಲಸಗಳಿಗೋಸ್ಕರ ಇಟ್ಟಿದ್ದೇವೆ. ದಯಮಾಡಿ ನಮ್ಮ ಬಜೆಟ್ ಅನ್ನು ನೋಡ್ಬೇಕು. ನೀವು ನಮ್ಮ ಬಜೆಟ್ ನೋಡ್ಬೇಕು. 1,20,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ 52,009 ಕೋಟಿ ರೂಪಾಯಿ, ಅಭಿವೃದ್ಧಿ ಕೆಲಸಗಳಿಗೆ 68,000 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ. ನೀರಾವರಿ, ರಸ್ತೆ ಮಾಡಲಿಕ್ಕೆ, ಬ್ರಿಡ್ಜ್ ಮಾಡಲಿಕ್ಕೆ, ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯ ನೀರು ಕೊಡ್ಲಿಕ್ಕೆ, ನಗರಗಳಲ್ಲಿ ಕುಡಿಯ ನೀರು ಕೊಡ್ಲಿಕ್ಕೆ, ಇವೆಲ್ಲಕ್ಕೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೂಡ ಇಟ್ಟಿದ್ದೇವೆ. ಈಗೇನು ಹೇಳ್ತಾರೆ ಅಂತಂದ್ರೆ, ಲೋಕಸಭಾ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ಲೋಕಸಭಾ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನೋಡಿ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವರು ಆಡ್ತಕ್ಕಂಥ ಮಾತುಗಳು. ನಾನು ನಿಮಗೆ ಭರವಸೆ ಕೊಡ್ತೀನಿ, ಯಾವ ಕಾರಣಕ್ಕೂ ಕೂಡ 2028 ಮೇವರೆಗೆ ನಾವು ಅಧಿಕಾರದಲ್ಲಿ ಇರ್ತೀವಿ. ಅಲ್ಲಿವರೆಗೂ ಕೂಡ ಈ ಗ್ಯಾರಂಟಿ ಯೋಜನೆಗಳು ಮುಂದುವರಿತವೆ. ಮತ್ತೆ ನಮಗೆ ಆಶೀರ್ವಾದ ಮಾಡಿದ್ರೆ ಮುಂದಿನೂ ಕೂಡ ಮುಂದುವರಿತವೆ. ನಾವು ನುಡಿದಂತೆ ನಡೆದಿದ್ದೀವಿ. ನುಡಿದಂತೆ ನಡೆದಿದ್ದೀವಿ. ಯಾಕಂದ್ರೆ ಬಸವಾದಿ ಶರಣರು ನುಡಿದಂತೆ ನಡೆದಂತವರು. ಅವರ ಆದರ್ಶಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ.